ಯಾಕೆ ಊರಿಂದ ಯಾರು ಬಂದೇ ಇಲ್ಲ, ನಿಮ್ಮ ಕಡೆಯಿಂದನೂ ಬಂದಿಲ್ಲ, ರಾಜು ಕಡೆಯಿಂದ ಬಂದಿಲ್ಲ. ನನ್ನ ಮಗಳಿಗೋಸ್ಕರ ಮಾಡಿದ್ದೀವಿ ನಾವು, ಅವರಿಗೋಸ್ಕರ ಏನು ಮಾಡಿಲ್ಲ. ಕಾಸ್ಟ್ ಎಷ್ಟಾಯ್ತು ಹೇಳಿ? ನೆಕ್ಸ್ಟ್ ನಮ್ಮ ಮಕ್ಕಳಿಗೂ ಮಾಡಬೇಕು, ಎಲ್ಲದು ಸೇರಿದ್ರೆ ಹತ್ತತ್ರ ವರ್ಗೂ ಖರ್ಚಾಯಿತು. ಅಷ್ಟೊಂದೆಲ್ಲ ಯಾಕೆ ಖರ್ಚು ಮಾಡಿದ್ರಿ? ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೀರಾ ನೀವು. ಅಷ್ಟೊಂದೆಲ್ಲ ಮಾಡೋ ಅಗತ್ಯ ಆಯ್ತಾ? ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿನಿಮಾ ಸ್ಕೂಲ್ ಇವತ್ತಿದೆ. ಯಾಕೆ ಅಂದರೆ ಇನ್ನೇನು ಆ್ಯನ್ಯುವಲ್ ಡೇ ಹತ್ರ ಬಂತಲ್ವಾ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಟೈಮ್ ತುಂಬ ಕಮ್ಮಿ ಇದೆ, ಹಾಗಾಗಿ ಕಲಿಸ್ಬೇಕು ಅಂತ. ಇನ್ನು ಬರ್ತಡೇ ಮುಗಿದ್ಮೇಲೆ ಒಂದು ದಿವಸ ರೆಸ್ಟ್ ಮಾಡಿಸಿ ಅವಳ ಕೈಯಲ್ಲಿ ನೆಕ್ಸ್ಟ್ ಡೇ ಕಳಿಸಿದ್ದೀವಿ. ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಅಷ್ಟೇ ಮಾಡಿಸ್ತಾರೆ. ಬೆಳಗ್ಗೆನೆ ತಂದುಬಿಟ್ಟಿದೆ, ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಇನ್ನು ಸುಮಾರು ಜನರು ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ಈ ವ್ಲಾಗ್ನಲ್ಲೇ ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿನಿಮಾ ಬರ್ತಡೇ ಅಂತೂ ತುಂಬ ಚೆನ್ನಾಗಾಯಿತು ಅಂತೇಳಿ ಒಳ್ಳೆ ಕಾಮೆಂಟ್ಸ್ ಮಾಡಿದ್ರಿ. ಆ್ಯಂಡ್ ಕೆಲವರಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಆಗುತ್ತೆ ಅವಳ ಬರ್ತಡೇ ಅಂತ ಹೇಳಿ ಕೂಡ ಹೇಳ್ತಾಯಿದ್ರಿ. ಇನ್ನು ಕೆಲವರು ಕೇಳಿದ್ರಿ ಎಷ್ಟು ಖರ್ಚಾಯಿತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ, ಈವೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಡೆಕೋರೇಷನ್ನು, ಫುಡ್ಡು ಅದೆಲ್ಲ ನೋಡ್ತಾ ಇದ್ದರೆ ಒಂಥರ ಹಬ್ಬದ ಫೀಲೇ ಬಂದುಬಿಟ್ಟಿದೆ ನಮಗೆ. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೀವು ಅಲ್ಲಿ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಾ ಅಂತ ಗೊತ್ತು. ಕಾಸ್ಟ್ ಎಷ್ಟಾಯ್ತು ಹೇಳಿ? ನೆಕ್ಸ್ಟ್ ನಮ್ಮ ಮಕ್ಕಳಿಗೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಕೇಳ್ತಾಯಿದ್ರು. ನಮಗೆ ಓವರಾಲಾಗಿ ಎಲ್ಲ ಡೆಕೋರೇಷನ್ ಆಗಿರ್ಬೋದು, ಫುಡ್ಡು ಮತ್ತು ಅಲ್ಲಿ ಜಾಗದ್ದು ಎಲ್ಲದೂ ಸೇರಿದ್ರೆ ಹತ್ತತ್ರ 3 ಲಕ್ಷದವರೆಗೂ ಖರ್ಚಾಯಿತು. ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ, ಅಂದರೆ ನಾವು ಅಲ್ಲೇ ಮಾಡ್ತೀವಿ ಅಂತ. ಸುಮಾರು ನೋಡಿದ್ವಿ ಅಲ್ವಾ ನಾವು, ಬೇರೆಗಳ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ನಮಗಿದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಎಲ್ಲವೂ ಚೆನ್ನಾಗೇ ಇತ್ತು, ಆದರೆ ನಮಗೆ ಅನುಕೂಲ ಆಗಿದ್ದು ಅಂತ ಅಂದರೆ ಇವಾನ ರೆಸಾರ್ಟಲ್ಲಿ. ನಿಮಗೆ ನೆನಪಿದೆಯಾ ಇಲ್ಲ ಗೊತ್ತಿಲ್ಲ, ನಮ್ಮ ಚಿನಿಮಾ ಫಸ್ಟ್ ಬರ್ತಡೇ ಕೂಡ ಅದೇ ರೆಸಾರ್ಟಲ್ಲೇ ಮಾಡಿದ್ದು. ಆದರೆ ಜಾಗ ಬೇರೆ, ಅದು ಸ್ವಲ್ಪ ಗಿಡಗಳೆಲ್ಲ ಇರ್ತಾಯಿತ್ತು ಮಧ್ಯ, ಅಲ್ಲಿ ಮಾಡಿದ್ವಿ ನಾವು. ಅವಾಗ ಸ್ವಲ್ಪ ಕಮ್ಮಿ ಜನ ಇದ್ರಲ್ಲ ರಾಜು, ಒಂದು 65 ಪೀಪಲ್ಸ್ ಏನೋ ಇದ್ರು ಅವಾಗ. ಹೌದು. ಹಾಗಾಗಿ ಚಿಕ್ಕ ಜಾಗದಲ್ಲೇ ಮಾಡಿದ್ವಿ. ಈ ಟೈಮು ನಾವು ಒಂದು 70-80 ಪೀಪಲ್ಸ್ನ ಕರೆದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈ ಜಾಗ ನಮಗೆ ಸ್ವಲ್ಪ ಲೈಕ್ ಆಯಿತು, ಅದಲ್ಲದೆ ಓಪನ್ ಪ್ಲೇಸ್ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅನ್ನೋದು ಐಡಿಯಾ ಬಂತು. ಹಾಗಾಗಿ ಆ ಜಾಗದಲ್ಲೇ ಮಾಡಿದ್ವಿ. ಅದೇ ಹೇಳಿದ್ನಲ್ವ, ಹತ್ತತ್ರ 3 ಲಕ್ಷದವರೆಗೂ ಖರ್ಚಾಯಿತು. ಎಲ್ಲದೂ ಬಂತು ಅದರಲ್ಲಿ. A to Z ಅವಳ ಬರ್ತಡೇಗೆ ಏನೆಲ್ಲ ಖರ್ಚಾಯ್ತಲ್ವ ಅದೆಲ್ಲದೂ ಇನ್ಕ್ಲೂಡ್ ಆಗಿದೆ. ಇನ್ ಕೇಸ್ ನೀವೇನಾದರೂ ಬರ್ತಡೇ ಪ್ಲ್ಯಾನ್ ಮಾಡ್ತಾಯಿದ್ರೆ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿದೆ. ಈ ಎಲ್ಲ ಕಡೆನೂ ಸೇಮ್ ಇರೋದಿಲ್ಲ, ಒಂದೊಂದು ಊರುಗಳ ಮೇಲೆ ಮತ್ತು ಒಂದೊಂದು ರೆಸಾರ್ಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಫುಡ್ಡು ಅದೆಲ್ಲದೂ ಬೇರೆ ಬೇರೆ ರೇಟ್ಗಳಿರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಇನ್ನು ಕೆಲವರು ಅಷ್ಟೊಂದೆಲ್ಲ ಯಾಕೆ ಖರ್ಚು ಮಾಡಿದ್ರಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೀರಾ ನೀವು, ಅಷ್ಟೊಂದೆಲ್ಲ ಮಾಡೋ ಅಗತ್ಯ ಆಯ್ತಾ ಅಂತೇಳಿ ಕಾಮೆಂಟ್ಸ್ ಮಾಡ್ತಾಯಿದ್ರು. ಇದು ನನಗೆ ಫೇಸ್ಬುಕ್ಕಲ್ಲಿ ಕೂಡ ಸುಮಾರು ಕಾಮೆಂಟ್ಸ್ ಬಂದಿದೆ, ಮತ್ತು ಯೂಟ್ಯೂಬಲ್ಲಿ ಕೂಡ ಕಾಮೆಂಟ್ಸ್ ಬಂದಿದೆ. ಸೊ ನಾವು ಆ್ಯಕ್ಚುಲಿ ಅವಳು ಬರ್ತಡೇ ಮಾಡಬೇಕು ಇಷ್ಟು ಚೆನ್ನಾಗಿ ಅನ್ನೋ ಪ್ಲ್ಯಾನ್ ಇರಲಿಲ್ಲ ಫಸ್ಟಿಗೆ. ಬಟ್ ಅದಾದಮೇಲೆ ಏನು ಅನ್ನಿಸ್ತು, ಅವಳು ಕೇಳಿದ್ಲು ನಮಗೆ. ಇದು ನಾನು ಹಿಂದಿನ ಬ್ಲಾಗ್ನಲ್ಲಿ ಕೂಡ ಹೇಳಿದ್ದೀನಿ, ಚಿನಿಮಾಗೆ ಈ ಥರ ಎಲ್ಲರ ಜನರ ಜೊತೆ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋದು ಅವಳಿಗೆ ಇಷ್ಟ ಇದೆ. ಸೊ ಅವಳು ಸುಮಾರು ದಿನದಿಂದ ಕೇಳ್ತಾ ಇದ್ಲು. ಹಾಗಾಗಿ ನಾವು ಅವಳಿಗೆ ಇಷ್ಟ ಇದೆ, ಮಾಡಿದ್ರೆ ಖುಷಿ ಪಡ್ತಾಳೆ ಅನ್ನೋದು ಒಂದು ನಮಗೆ ಅನ್ನಿಸ್ತು. ಹಾಗಾಗಿ ಅವಳು ಬರ್ತಡೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ದುಡ್ಡು ವೇಸ್ಟ್ ಆಯಿತು ಅಂತ ಹೇಳ್ತಾ ಇದ್ದೀರಲ್ವ, ಇನ್ನು ನಾವು ಮಕ್ಳಿಗೆ ಮಾಡಿದ್ರೆ ಇನ್ನು ಯಾರಿಗೆ ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ. ಸೊ ಹಾಗಾಗಿ ನಾವು ದುಡ್ಡು ಹೋಗುತ್ತೆ, ಹೌದು ದುಡ್ಡು ಖರ್ಚಾಗತ್ತೆ, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿಬಿಟ್ಟು ಮಕ್ಕಳ ಆಸೆಗಳನ್ನ ಕೂಡ ನಾವು ಸಾಯಿಸೋಕ್ಕಾಗೋದಿಲ್ಲ ಅಲ್ವಾ. ಈಗ 5 ವರ್ಷದ ಬರ್ತಡೇ ಮತ್ತೆ ನೆಕ್ಸ್ಟ್ ಇಯರ್ ಅವಳು ಮಾಡ್ಕೊಳಕ್ಕಾದ್ರೂ ಆಗತ್ತಾ ಹೇಳಿ. ನಾವು ಏನು ಅಂದ್ಕೊಂಡಿದ್ವಿ, ಸರಿ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಅವಳಿಗೆ ಏನಾಗುತ್ತೆ ಗೊತ್ತಾ, 1 ಇಯರ್ ಅವಳು ಅದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾಳೆ. ಹಾಗಾಗಿ ಈ ಮಿಸ್ಟೇಕ್ ಮಾಡಬಾರ್ದು ನಾವಿಬ್ಬರು ಅನ್ನೋದಕ್ಕೋಸ್ಕರ 1-2 ತಿಂಗಳು ಮುಂಚೆನೇ ಕೇಳಿದ್ವಿ ಅವಳಿಗೆ. ನಾವು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಮಾಡಿದ್ವಿ. ನಾನು ರಾಜು ಅವಳಿಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗೋಣ, ಅವಳಿಗೆ ಇಷ್ಟವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗಬೇಕು,
ಅನ್ನೋದು ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಪಾಸ್ಪೋರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಲಾಸ್ಟ್ ಇಯರೇ ಡಿಸೈಡ್ ಆಗಿದ್ವಿ. ಬಟ್ ಹತ್ರ ಬರೋದೇ ಅವಳಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನನಗೆ ಅದು ಬೇಡ, ನಾನು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು, ನನ್ನ ಫ್ರೆಂಡ್ಸ್ ಬರಬೇಕು, ಎಲ್ಲರೂ ಡ್ಯಾನ್ಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಅದು ಡೆಕೋರೇಷನ್ ಕೂಡ ಅವಳು ಪ್ಲ್ಯಾನ್ ಮಾಡಿದ್ದೆ ಅಲ್ವಾ. ಸೊ ಆ ಥರ ಎಲ್ಲ ಕೆಲವೊಂದು ಐಡಿಯಾಸ್ ಎಲ್ಲ ಇತ್ತು ಅವಳಿಗೆ. ಈ ಥರ ಮಾಡ್ಕೊಳ್ಬೇಕು, ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ, ನನ್ನ ಟೀಚರ್ಸ್ ಬರ್ತಾರೆ. ಸೊ ಈ ಥರದ್ದೆಲ್ಲ ಯೋಚನೆ ಬಂದಿತ್ತು ಅವಳಿಗೆ. ಸೊ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ದಾಳೆ ಅವಳು, ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದಾಳೆ ಅನ್ನೋದಕ್ಕೋಸ್ಕರ ಸರಿ ಇದನ್ನೇ ಮಾಡಿಬಿಡೋಣ. ಅಲ್ಲಿಗೆ ಆ ಟ್ರಿಪ್ಗೆ ಹೋಗಿದ್ರು ಕೂಡ ಅಷ್ಟೇ ಖರ್ಚಾಗೋದು, ಅದೇನೋ ಇಲ್ಲೇ ಮಾಡಿಬಿಡೋಣ, ಅವಳ ಖುಷಿ ಯಾವುದ್ರಲ್ಲಿದೆಯೋ ಅದ್ರಲ್ಲಿ ಮಾಡೋಣ ಅಂತ ಹೇಳಿ ಇದು ಪ್ಲ್ಯಾನ್ ಮಾಡಿದ್ದು. ಏನೋ ಸಡನ್ನಾಗಿ ಹಿಂಗೆ ಡಿಸೈಡ್ ಮಾಡಿದ್ದಲ್ಲ. ಅದು ಅಲ್ಲದೆ ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ನಾವು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ನಮ್ಮ ಟೆರೆಸ್ ಮೇಲೆ ಪರ್ಗೋಲಾದಲ್ಲಿ ಮಾಡಿದ್ವಿ. ಅಲ್ಲಿ ಒಂದು 4000 ಏನೋ ಖರ್ಚು ಮಾಡಿಬಿಟ್ಟು ಮಾಡಿದ್ವಿ ಅಷ್ಟೇ. ಯಾಕೆ ಇವಾಗಲೇ ಬೇಡ ಅನ್ನೋ, ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡವಳಾದ್ಮೇಲೆ ಮಾಡೋಣ ಅನ್ನೋದು ಐಡಿಯಾ ಇತ್ತು. ಹಾಗಾಗಿ ನಾವು ಫಸ್ಟ್ ಇಯರ್ ಚೆನ್ನಾಗಿ ಮಾಡಿದ್ವಿ, ಮತ್ತು ಈಗ 5th ಇಯರ್ ಚೆನ್ನಾಗಿ ಮಾಡಿದ್ವಿ. ಇನ್ನು ಮಧ್ಯ ಅದೆಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ ಅಷ್ಟೇ. ನಾವು ಮನೇಲಿ ಮಾಡೋದು ಅಷ್ಟೇ, ಆ ಥರ ಮಾಡ್ಕೊಂಡ್ವಿ. ಸೊ ಈ ಟೈಮ್ ಅವಳು ಕೇಳಿರೋದಕ್ಕೇ ನಾವು ಇಷ್ಟೊಂದೆಲ್ಲ ಖರ್ಚು ಮಾಡಿರೋದು. ಬಟ್ ನಮಗಿದು ಎಲ್ಲೋ ವೇಸ್ಟು ಅಂತ ನಮ್ಗೆ ಅನಿಸ್ಲಿಲ್ಲ. ಅವಳು ಹುಟ್ಟುಹಬ್ಬದ ದಿನ ಎಷ್ಟು ಖುಷಿಯಾಗಿದ್ಲು ಗೊತ್ತಾ, ಬಂದಿರೋ ಜನ ನೋಡಿ, ಅವಳ ಡ್ರೆಸ್ ನೋಡಿ, ಆ ಡೆಕೋರೇಷನ್ ಎಲ್ಲ ನೋಡಿ ಎಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ದಾಳೆ. ಡ್ಯಾನ್ಸ್ಗಳು, ಅದನ್ನು ನಾವು ಮತ್ತೆ ಮತ್ತೆ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ, ಒನ್ ಟೈಮ್ ಮಾಡೋಕ್ಕೆ ಸಾಧ್ಯ. ಸೊ ಅದು ಅವಳ ಬರ್ತಡೇಗೆ ಅದು ಬಂದು ನಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದೀವಿ. ಅದು ನಮ್ಗೆ ಎಲ್ಲೂ ವೇಸ್ಟ್ ಅಂತ ಅನಿಸಿಲ್ಲ. ಅದು ಒನ್ ಟೈಮ್ ಅಲ್ವಾ, ಹೆಂಗೆ ವೇಸ್ಟ್ ಅಂತ ಅಂದ್ಕೊಳಕ್ಕಾಗತ್ತೆ. ಸೊ ನೀವು ಯಾರು ತಪ್ಪು ತಿಳ್ಕೊಬೇಡಿ, ಅದು ಅವಳಿಗೆ ಆಸೆ ಇತ್ತು, ಹಾಗಾಗಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಯಾಕೆ ಊರಿಂದ ಯಾರೂ ಬಂದೇ ಇಲ್ಲ, ನಿಮ್ಮ ಕಡೆಯಿಂದನೂ ಬಂದಿಲ್ಲ, ರಾಜು ಕಡೆಯಿಂದ ಬಂದಿಲ್ಲ ಅಂಥೇಳಿ ಸಾಕಷ್ಟು ಕಾಮೆಂಟ್ಸ್ಗಳು ನೋಡಿದೆ. ಯಾಕೆ ಬಂದಿಲ್ಲ? ನಮ್ಮ ಕಡೆಯಿಂದ ರೇಖಾ, ಮೋಕ್ಷ ಬಂದಿದ್ರು, ಮತ್ತು ನಮ್ಮ ರಾಜು ಅವ್ರ ಅಕ್ಕ, 2 ಮಕ್ಕಳು, ಅವರೆಲ್ಲರೂ ಬಂದಿದ್ರು. ಈಗ ನೋಡಿ, ಯಾರ್ಯಾರಿಗೆ ಅನುಕೂಲ ಇದೆಯೋ ಅವ್ರು ಬಂದಿದ್ದಾರೆ. ನಾವೇನು ಅವ್ರಿಗೆಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ, ಬಟ್ ಅವರು ಅನುಕೂಲ ಹೇಗಿರುತ್ತೆ ಅನ್ನೋದು ಕೂಡ ಅವ್ರು ನೋಡ್ಕೊಳ್ಬೇಕಲ್ವ. ಹಾಗಾಗಿ ಕೆಲವ್ರು ಜನರನ್ನ ನೀವು ಅಷ್ಟೇ ನೋಡಿದ್ದೀರಾ. ಈಗ ನೋಡಿ, ನಮ್ಮ ಅತ್ತೆಗೆ ರೀಸೆಂಟಾಗಿ ಹಿಪ್ ಸರ್ಜರಿ ಆಯಿತು, ಆವಾಗಲೂ ಕೂಡ ಅಷ್ಟೇ ಕೆಲವರು ಬಂದಿಲ್ಲ. ಈಗ ನೋಡಿ, ಎಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಬರಬೇಕಂತೇನಿಲ್ಲ. ಅವ್ರ ಅನುಕೂಲ, ಅವ್ರವ್ರ ಇಷ್ಟ ಎಲ್ಲದೂ ಮ್ಯಾಟ್ರ್ ಆಗತ್ತೆ ಅಲ್ವಾ. ಸೊ ಕೆಲವರು ಬಂದಿದ್ದಾರೆ, ಇನ್ನು ಕೆಲವರು ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಮ ಚಿನಿಮಾ ಬರ್ತಡೇಗೂ ಕೂಡ ಅಷ್ಟೇ. ಬಟ್ ನಾವಂತೂ ಎಲ್ಲರನ್ನ ಯಾರ್ಯಾರಿಗೆ ಕರಿಬೇಕು ಅಂದ್ಕೊಂಡಿದ್ವಲ್ವ, ಎಲ್ಲರನ್ನ ಕರೆದಿದ್ದೀವಿ. ಬಟ್ ಅವ್ರಿಗೆ ಅನುಕೂಲ ಇಲ್ಲದೇ ಬಂದಿಲ್ಲ ಅಷ್ಟೇ. ಸೊ ಈ ಥರ ನಾನು ಅವ್ರು ಹಾಕಿರೋ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೆ. ಬಟ್ ಅವ್ರೇನಂದ್ರು, ಯಾರು ಬಂದಿಲ್ಲ ಅಂದರೆ ನೀವು ಬರ್ತಡೇ ಮಾಡಿದ್ದೇ ವೇಸ್ಟ್ ಅಲ್ಲ ಅಂತ. ಈಗ ನೋಡಿ, ನಾನು ಅವರೇ ಯಾರೋ ಬರ್ತಾರೆ ಅವ್ರಿಗೋಸ್ಕರ ಅಂತೇಳಿ ನಾನು ಬರ್ತಡೇ ಮಾಡಿಲ್ಲ, ನನ್ನ ಮಗಳು ಖುಷಿಗೋಸ್ಕರ ಮಾಡಿದ್ದೀವಿ. ಅಲ್ಲಿ ನೋಡ್ಬೋದು ನೀವು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನೋಡೋದಕ್ಕಿಂತ ಹತ್ತತ್ರ 120 ಪೀಪಲ್ಸ್ ಬಂದಿದ್ದಾರೆ. ನಾವು ಜಸ್ಟ್ ಇನ್ನೂ ಸುಮಾರು ಜನ ಬಂದಿಲ್ಲ, ಅದರಲ್ಲಿ ಕಮ್ಮಿ ಅಂದರೂ 120 ಪೀಪಲ್ಸ್ ಬಂದಿದ್ದಾರೆ, ಸಾಕಲ್ವಾ. ಇನ್ನೂ ಒಂದೇನು ಗೊತ್ತಾ, ನಮ್ಮ ಜನರು ಬೇರೆಯವ್ರನ್ನ ಪ್ಲೀಸ್ ಮಾಡಕ್ ಹೋಗ್ತಾರೆ, ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಅವರೇ ಇರಬೇಕು. ಅವರು ಇಲ್ಲ ಅಂದರೆ ಇವ್ರಿಗೆ ಸಮಾಧಾನ ಇಲ್ಲ, ಅವರು ಇಲ್ಲ ಅಂದರೆ ಇವ್ರ ಜೀವನನೇ ಇಲ್ಲ. ನಾವು ಯಾವಾಗ ಹಂಗೆ ಯೋಚನೆ ಮಾಡ್ತೀವಿ ನೋಡಿ, ಅವ್ರಿಗೋಸ್ಕರನೇ ಜೀವನ ಮಾಡಬೇಕಾಗತ್ತೆ. ಜನರನ್ನ ಇಂಪ್ರೆಸ್ ಮಾಡೋದೇ ಅವ್ರ ಜೀವನ ಆಗ್ಬಿಡುತ್ತೆ. ಅವಾಗ ನಮ್ಗಾಗಿ ನಾವು ಬದುಕೋ ಥರ ಇಲ್ಲ. ಅದು ನಮ್ಮ ಇಷ್ಟ ಇದೆ, ನಾವು ಸೆಲೆಬ್ರೇಟ್ ಮಾಡಬೇಕು, ನಾವು ಎಂಜಾಯ್ ಮಾಡಬೇಕು ಅನ್ನೋದಿರಲ್ಲ. ನಾವು ಎಂಜಾಯ್ ಮಾಡಿದ್ರೆ ಅವ್ರು ಚೆನ್ನಾಗಿ ನೋಡ್ತಾರ ಇಲ್ಲ, ನಾವು ತಿಂದ್ರೆ ಅವ್ರು ಚೆನ್ನಾಗಿ ಇದೆ ಅಂತಾರ ಇಲ್ಲ, ಅವ್ರು ಚೆನ್ನಾಗಿಲ್ಲ ಅಂದ್ರೆ ಇವ್ರು ಊಟ ಮಾಡೋದೇ ಬಿಟ್ಬಿಡೋದು. ಬಟ್ ಅದು ಹೆಂಗಾಗುತ್ತೆ ಗೊತ್ತಾ, ನಮ್ಮ ಮಕ್ಳಿಗೋಸ್ಕರ ನಾವು ಮಾಡ್ದಂಗೆ ಇರಲ್ಲ. ಅದೇನೋ ಅವ್ರಿಗೆ ತೋರಿಸ್ಕೊಳೋದಕ್ಕೋಸ್ಕರ, ಅವ್ರು ಬಂದು ನೋಡಲಿ ನಮ್ಮ ಫಂಕ್ಷನ್ ನಾವು ಹಿಂಗೆಲ್ಲ ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಅದು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡ್ದಂಗೆ ಇರುತ್ತೆ. ನಾವು ಆ ಥರ ಯೋಚನೆ ಮಾಡಿಲ್ಲ. ಇಲ್ಲಿ ಮೇನಾಗಿ ನನ್ನ ಚಿನಿಮಾ ಖುಷಿಯಾಗಿರಬೇಕು, ಅವಳಿಗೆ ಇಷ್ಟ ಆಗಿರೋದು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ. ನಮಗೆ ನೋಡಿಯಪ್ಪ, ಬಂದರೂ ನಮ್ಮವರೇ, ಬರಲಿಲ್ಲ ಅಂದರೂ ನಮ್ಮವರೇ. ಸೊ ಏನು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ನಮ್ದು ಏನಿದೆಯೋ ಅದನ್ನು ನಾವು ನೋಡ್ಕೊಳ್ತೀವಿ. ಅಲ್ಲಿ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ 120 ಪೀಪಲ್ಸನ್ನ ನಾವು ಎಲ್ಲರನ್ನೂ ಮಾತಾಡಿಸಿ, ಇನ್ನೂ ಕೆಲವ್ರನ್ನ ಸರಿಯಾಗಿ ಮಾತಾಡ್ಸೋಕ್ಕೂ ಆಗಿಲ್ಲ, ಅಷ್ಟು ಟೈಮೇ ಇರಲಿಲ್ಲ. ಅಷ್ಟು ಚೆನ್ನಾಗಾಗಿತ್ತು, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ನಾವು ಎಂಜಾಯ್ ಮಾಡಿದ್ವಿ, ನಮ್ಮ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಇನ್ನೇನು ಬೇಕು ಹೇಳಿ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಆಗೋದು ಆಗ್ತಾ ಇರತ್ತೆ ಅಷ್ಟೇ. ಆಗುತ್ತೆ. ಅದೇ ಅವ್ರ ಮೆಂಟಾಲಿಟಿ ಹಂಗಿರುತ್ತೆ. ಅದು ಇನ್ನೊಬ್ರನ್ನ ಇಂಪ್ರೆಸ್ ಮಾಡಿಲ್ಲ ಅಂದ್ರೆ ಇವ್ರ ಜೀವನನೇ ವೇಸ್ಟ್. ನಾವು ಆ ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಅನ್ಕೊಳ್ಳಿ, ಒಂದಲ್ಲ ಒಂದ್ ದಿವಸ ಅವ್ರ ಕೈ ಬಿಟ್ಟು ಹೋಗ್ತಾರೆ.
ಅವಾಗ ತುಂಬಾ ನೋವಾಗತ್ತೆ. ಅಲ್ಲ ಹೆಸರು ಇಡೋದು ಹೇಳ, ಅವ್ರು ಬಿಟ್ಟೋಗೋದು ಬಿಟ್ಬಿಡೋದು ಸೆಕೆಂಡರಿ. ನೀ ಏನೇ ಮಾಡಿದ್ರು ಹೆಸರಿಡೋರು ಇದ್ದಾರೆ. ಹೌದು ಅವ್ರಿಗಾಗಿ ನೀವು ಜೀವನ ಮಾಡೋದಾಯ್ತು ಅಂದರೆ ಇದು ವೇಸ್ಟ್. ಹೌದು ನಮ್ದಲ್ಲ, ಈಗ ಬರ್ತಡೇ ಮಾಡಿದ್ದೆಲ್ಲ ವೇಸ್ಟ್. ನೀವು ಆ ಮೆಂಟಾಲಿಟಿ ಇದಿರಲ್ಲ ಅದು ವೇಸ್ಟ್. ಹೌದು. ಇನ್ನೊಬ್ರಿಗಾಗಿ ಬದುಕೋದಲ್ಲ. ನಾನು ರಾಜು ಇನ್ನೊಬ್ರಿಗೋಸ್ಕರ ನಾವು ಚಿಂತನೆ ಮಾಡಲ್ಲ. ನಮ್ದು ಏನಿದೆಯೋ ನಾವು ಅಷ್ಟು ನೋಡ್ಕೊಳ್ತೀವಿ, ಅದರಲ್ಲೇ ಖುಷಿಯಾಗಿರ್ತೀವಿ. ಸೊ ಅದಕ್ಕಾಗಿ ನಮ್ಗೇನು ಜಾಸ್ತಿ ಫೀಲ್ ಆಗಲಿಲ್ಲಪ್ಪ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಮಗೆ ಹೆಂಗೆ ಕಳೀತು ಆ ದಿನ ಅನ್ನೋದೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಾಯ್ತಲ್ಲ ಅದು. ಅಂದರೆ ಹೇಳಬೇಕು ಅಂದರೆ ನಮ್ಮ ಫ್ಯಾಮ್ಲಿಯಲ್ಲೂ ಕೂಡ ಆ ಥರ ಮಾಡಿಲ್ಲ. ನನ್ನ ಲೈಫಲ್ಲಿ ನೋಡಿಲ್ಲ ಈ ಥರ ಸಿನಿಮಾಗೆ ಸೆಲೆಬ್ರೇಟ್ ಮಾಡಿದ್ದು. ನನ್ನ ಲೈಫಲ್ಲಿ ನಾನು ನೋಡಿಲ್ಲ ಅಲ್ವಾ ರಾಜು? ನಮ್ಮ ರಾಜುನು ಅದೇ ಹೇಳ್ತಾ ಇದ್ರು, ನಮ್ಮ ಲೈಫಲ್ಲೇ ನೋಡ್ಕೊಂಡಿಲ್ಲಲ್ಲ, ಈ ಥರ ಮಾಡಿಲ್ಲಲ್ಲ. ಹೌದು, ಸಿನಿಮಾ ಲೈಫಲ್ಲೇ ನೋಡಿಲ್ಲ. ಹೌದಿಲ್ಲ, ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮಗೆ ಗೊತ್ತಿರಲಿಲ್ಲ. ಅಜ್ಜಿಯಪ್ಪ ಅದೆಲ್ಲ ಕೂಡಿ ಬಂತು. ಒಬ್ರಿಗೊಬ್ರು ಯಾರು ಬರಬೇಕೋ ಅವರೆಲ್ಲರೂ ಬಂದಿದ್ರು. ಯಾವ ಪ್ರೋಗ್ರಾಮ್ ಹೇಗೆ ಆಗಬೇಕೋ ಅದೇ ಥರ ಆಯಿತು. ಯಾವ ಡ್ರೆಸ್ ಮೇಕಪ್ ಎಲ್ಲ ಹೇಗೆ ಬರಬೇಕೋ ಅದು ಕರೆಕ್ಟಾಗಿ ಕೂಡಿ ಬಂದಿದೆ ಎಲ್ಲ. ನಿಮ್ಗೆ ಇನ್ನೊಂದು ಗೊತ್ತಾ, ಪ್ರತಿ ಫಂಕ್ಷನ್ಗೂ ನಾನು ಎಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಸರಿ ಹೊಂದಿಲ್ಲ, ಇದಾಗಿಲ್ಲ ಅಂತ. ಈ ಟೈಮ್ ನೀವು ನಂಬ್ತಿರೋ ಇಲ್ಲ, ನನ್ನ ಮೇಕಪ್ಪು ಎಲ್ಲ ಮುಗೀತು, ಟೈಮ್ಗೆ ಅಲ್ಲಿ ರೀಚ್ ಆಗಿದ್ದೀವಿ. ಫೋಟೋಶೂಟ್ ಎಲ್ಲ ಟೈಮ್ಗೆ ಆಯಿತು. ಇನ್ನೂ ಎಲ್ಲ ಮುಂಚೆ ಎಲ್ಲ ಮುಗ್ದು ಖಾಲಿ ಕುತ್ಕೊಂಡಿದ್ದೀವಿ. ಅಯ್ಯಪ್ಪ ಏನಿದು, ನಾವು ನಿಜವಾಗ್ಲೂ ಇದು ನಾವೇನಾ? ಯಾವಾಗ ನೋಡಿದ್ರು ಟೆನ್ಷನ್, ಮಕ್ಕಳು ಅದು ಇದು ರೆಡಿ ಆಗಿಲ್ಲ ಅಂತ ಚಿಂತೆ ಇರ್ತಾಯಿತ್ತು. ಈ ಟೈಮ್ ಇಷ್ಟು ಸಮಾಧಾನದಿಂದ ಆಯಿತು ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ, ತಲೆ ಕೆಡ್ಸ್ಕೊಬಾರ್ದು. ಓಕೆನಾ? ಹಾಗಾಗಿ ಯಾರು ಬಂದರು ಯಾರು ಬರಲಿಲ್ಲ ಅಂದರು, ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲರೂ ತುಂಬ ಖುಷಿಪಟ್ಟರು. ಈಗೆಲ್ಲ ವಿಡಿಯೋ ಹಾಕಿದೀವಲ್ಲ, ಎಲ್ಲರೂ ನೋಡ್ತಾರೆ, ಅಷ್ಟೇ. ಆಶೀರ್ವಾದ ಮಾಡೇ ಮಾಡ್ತಾರೆ. ತಲೆ ಕೆಡ್ಸ್ಕೊಬಾರ್ದು. ಬಟ್ ಕರೆಯೋದು ನಮ್ಮ ಏನು ಇದಿದೆ ಅಲ್ವಾ, ನಾವು ಕರೆದಿದ್ದೀವಿ. ಸೊ ಅವರ ಅನುಕೂಲ ಅಲ್ವಾ, ನಾವೇನು ಮಾಡೋಕ್ಕಾಗಲ್ಲ. ಈಗ ಎಲ್ಲರೂ ಮನೆ ಕೆಲಸ ಎಲ್ಲ ಬಿಟ್ಟು ಬರಬೇಕು ಅಂದರೆ ಆಗಲ್ಲ. ಆಗೋದಿಲ್ಲ. ಅವ್ರವ್ರ ಇಂಟ್ರೆಸ್ಟ್ ಅದು. ನಾವು ಬರಲೇಬೇಕು ಅಂದರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ಎಲ್ಲರಿಗೂ ಬ್ಲೇಮ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಇವರು ಕಾಮೆಂಟ್ ಆಗ್ತಾರಲ್ಲ ಇಂಥವು, ಇದು ಮಾಡೋದೇ ವೇಸ್ಟ್ ಅಂತ. ನೀವು ಥಿಂಕ್ ಮಾಡೋದೇ ವೇಸ್ಟ್. ಯಾಕೆ ವೇಸ್ಟ್ ಆಗತ್ತೆ? ನನ್ನ ಮಗಳಿಗೋಸ್ಕರ ಮಾಡಿದ್ದೀನಿ, ನಾವು ಅವರಿಗೋಸ್ಕರ ಏನು ಮಾಡಿಲ್ಲ ಅಲ್ವಾ? ಇನ್ನು ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ರೇಖಾ ಏನು ಗಿಫ್ಟ್ ಕೊಟ್ಲು ತೋರ್ಸೇ ಇಲ್ಲ ನೀವಲ್ಲ ಅಂತ ಹೇಳಿದ್ರೆ, ಅಲ್ಲಿ ತುಂಬಾ ಜನರು ಕಾಮೆಂಟ್ ಹಾಕಿದ್ದಾರೆ ಅದ್ರ ಮೇಲೆ. ಅಲ್ಲಿ ನಾನು ಯಾರ್ದು ಇವ್ರು ಕೊಟ್ಟಿದ್ದಾರೆ ಅಂತ ಏನೋ ಸಡನ್ನಾಗಿ ನೆನಪು ಬಂದಿದ್ರೆ ಅಷ್ಟೇ ಹೇಳಿರ್ತೀನಿ, ಹೊರತಾಗಿ ಯಾರು ಕೊಟ್ಟರು ಏನು ಕೊಟ್ಟರು ಅದೆಲ್ಲ ನಾನು ನೋಡ್ಕೊಳಕ್ಕೆ ಹೋಗಿಲ್ಲ. ಮತ್ತು ಅದು ಹೆಸರು ಕೂಡ ಮೆನ್ಷನ್ ಮಾಡಿರಲಿಲ್ಲ. ರೇಖಾ ಒಂದು ಬ್ಯಾಕ್ ಪ್ಯಾಕು, ಒಂದು ಹ್ಯಾಂಡ್ ಬ್ಯಾಗು ಮತ್ತು ಒಂದು ವಾಚ್ ಕೊಟ್ಟಿದ್ದಾಳೆ. ನಾನು ಅದನ್ನು ಕೂಡ ತೋರಿಸಿದ್ದೀನಿ ಆ ಬ್ಲಾಗಲ್ಲಿ. ಇವಾಗ ನಾವು ರೇಖಾದು ಬ್ಯಾಗ್ ತಗೋತಿದ್ದೀವಿ. ರೇಖಾದಾ? ವಾಚ್ನು ಐತೆ, ಬ್ಯಾಗ್ನು ಐತೆ. ನೀವು ಇನ್ನೊಂದ್ಸಲ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ, ಸರಿನಾ? ಆ್ಯಂಡ್ ಇದಿಷ್ಟು ಕ್ವೆಶನ್ಸ್ಗಳು ತುಂಬಾ ಬರ್ತಾ ಇತ್ತು. ನಾನು ಅಲ್ಲಿ ರಿಪ್ಲೈ ಮಾಡಿದ್ದೀನಿ, ಮತ್ತು ಇಲ್ಲಿ ಬ್ಲಾಗಲ್ಲಿ ಕೂಡ ಒಂದ್ಸಲ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಎಲ್ಲರೂ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾವು ಇವಾಗ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದರೆ ಕೆಲವೊಬ್ರು ರಾಜು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ವ, ಸ್ವಲ್ಪ ಮ್ಯೂಸಿಯಂ ಎಲ್ಲ ನೋಡ್ಕೊಂಬಂದ್ಬಿಡೋಣ ಅಂತ. ನಾವು ಕೂಡ ಇನ್ನು ರೆಡಿಯಾಗಿ ಹೊರಡ್ತೀವಿ. ಊಟ ಆಯಿತು. ಅಷ್ಟರಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ, ಮನೆ ಎಲ್ಲ ಹೊರಡ್ಬಿಟ್ಟಿದೆ, ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು. ಟೈಮೇ ಇಲ್ದಂಗೆ ಆಗ್ಬಿಟ್ಟಿದೆ ನನಗೆ. ಸರಿನಾ? ಮತ್ತೆ ಹೊರಗಡೆ ಹೋಗ್ತಾ ಸಿಗ್ತೀನಿ. ಫ್ರೆಂಡ್ಸ್, ಎಲ್ಲರೂ ಸೇರಿ ಇವತ್ತು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಈಗ ನಾವು ಬಂದಿದ್ದೀವಿ ಸ್ಯಾಂಡ್ ಮ್ಯೂಸಿಯಮ್ಗೆ. ಸೊ ಇದು ನಾನು ಬರ್ತಾ ಇರೋದು 3ನೇ ಸಲ ಅಂದ್ಕೊಳ್ತೀನಿ. ಮೈಸೂರಿಗೆ ಬಂದ ಮೇಲೆ ನಾನು ಈ ಜಾಗ ನೋಡಬೇಕು ಅಂತೇಳಿ ತುಂಬಾ ಆಸೆಪಟ್ಟಿದ್ದೆ. ಆವಾಗ ನಾನು ರಾಜು ಸ್ಕೂಟ್ರಲ್ಲಿ ಬಂದಿರೋದು ನೆನಪು. ನಾನು ಯಾವಾಗಲೇ ಆಗಲಿ
ಒಂದು ಜಾಗನ ಇಷ್ಟಪಟ್ಟು ನೋಡಬೇಕು ಅಂತ ಹೋಗಿರ್ತೀನಲ್ವ, ಆ ಇಡೀ ದಿನ ಏನೆಲ್ಲ ಮಾಡಿದ್ವಿ ಯಾವಾಗ ನೆನೆಸ್ಕೊಂಡ್ರು ನನಗೆ ಫುಲ್ ಪಿಕ್ಚರ್ ಕಾಣಿಸ್ಬಿಡುತ್ತೆ. ಆವತ್ತಿನ ದಿನ ಯಾವ ಡ್ರೆಸ್ ಹಾಕಿದ್ದೆ ಅನ್ನೋದು ಕೂಡ ನೆನಪಿದೆ ನನಗೆ. ಬ್ಲೂ ಕಲರ್ದು ಒಂದು ಕುರ್ತಾ ಹಾಕ್ಕೊಂಡಿದ್ದೆ, ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಇದೇ ಅಲ್ಲ, ಸುಮಾರು ಈ ಥರ ಇಷ್ಟಪಟ್ಟು ನಾವು ಹೋಗಿರ್ತೀವಲ್ವ ಆ ಜಾಗಕ್ಕಾಗಿರ್ಬೋದು ಅಥವಾ ಏನೋ ಒಂದು ತಿನ್ನೋದಾಗಿರ್ಬೋದು, ಮಾಡಿದಾಗ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ನಮ್ಮ ರಾಜು ಇದು ನಿನ್ನೆ ಹಾಕಿದ ಶರ್ಟ್ ಯಾವುದು ಕಲರೇ ಗೊತ್ತಿರೋದಿಲ್ಲ, ಅಷ್ಟಷ್ಟು ದಿವಸದ ಹೆಂಗೆ ನೆನ್ಪಿಟ್ಕೊತೀಯ ಅಂತ ಕೇಳ್ತಿರ್ತಾರೆ. ಬಟ್ ಇದು ನಾನೇ ಅಲ್ಲ, ಸುಮಾರು ಜನ ಹೆಣ್ಮಕ್ಳಲ್ಲಿ ನಾನು ಗಮನಿಸಿದ್ದೀನಿ. ಇನ್ನು ಬಂದಿರೋ ಎಲ್ಲರಿಗೂ ಸ್ಯಾಂಡ್ ಮ್ಯೂಸಿಯಂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಧೀರನ್ನ ನಾವು ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಅವನನ್ನು ಕರ್ಕೊಂಡು ಬಂದಿದ್ದೆ ನೆನಪಿಲ್ಲ ನನಗೆ, ಬಂದೇ ಇಲ್ಲ ಅಂದ್ಕೊಳ್ತೀವಿ. ಯಾಕೆಂದರೆ ಅವನಿಗೆ ಈ ಪ್ರಾಣಿ ಪಕ್ಷಿಗಳೇ ಜಾಸ್ತಿ ಇಷ್ಟ ಆಗತ್ತೆ, ಅಂಥ ಜಾಗಗಳೇ ನೋಡಿ ನೋಡಿ ಕರ್ಕೊಂಡೋಗಿರ್ತೀನಿ ನಾನು. ಬಟ್ ರೇಖಾ ಸ್ಯಾಂಡ್ ಮ್ಯೂಸಿಯಮ್ಗೆ ಬಂದಿರಲಿಲ್ಲ, ಹಾಗಾಗಿ ಅವಳಿಗೂ ಸ್ವಲ್ಪ ಇಷ್ಟ ಆಯಿತು. ಅದೇನಾಗುತ್ತೆ ಅಂದರೆ ಬೇರೆ ಊರಿಗೆಲ್ಲಾದರೂ ಹೋಗಿರ್ತೀವಿ, ಒಂದೇ ಜಾಗನ ಮತ್ತೆ ಮತ್ತೆ ಹೋಗಿ ನೋಡಿದ್ವಿ ಅಂದರೆ ಏನು ಸ್ಪೆಷಲ್ಲೇ ಅನಿಸೋದಿಲ್ಲ. ಬಟ್ ನಮಗೆ ನಾವು ಇದೇ ಊರಲ್ಲಿ ಇರೋದ್ರಿಂದ ಒಂದು 10 ಸಲ ಹೋಗಿ ಬಂದರೂ ನಮಗೆ ಸ್ಪೆಷಲಾಗೇ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಯಾವ ಜಾಗ ನೋಡಿಲ್ಲ ಜಾಸ್ತಿಯಾಗಿ ಮೈಸೂರಲ್ಲಿ, ಸೊ ಅಂಥ ಜಾಗಗಳನ್ನ ತೋರಿಸೋಣ ಅಂಥೇಳಿ ಕರ್ಕೊಂಡು ಬಂದ್ವಿ. ಆ ಸ್ಯಾಂಡ್ ಮ್ಯೂಸಿಯಮ್ಗೆ ಹೋದರೆ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗಬಾರ್ದು. ಯಾಕೆಂದರೆ ಒಂದು ಸೈಡ್ ಮಾತ್ರ ವಿಧವಾದ ಆಟ ಸಾಮಾನುಗಳೆಲ್ಲ ಇದೆ, ಅಲ್ಲಿ ನೋಡೋದಕ್ಕಿಂತ ಅವರಿಗೆ ಕೊಡಿಸೋದ್ರಲ್ಲೇ ಬ್ಯುಸಿ ಆಗಿಬಿಡ್ಬೇಕು ನಾವು. ಏನೋ ಧೀರು ನೋಡಿ ಅಲ್ಲಿ ಗೊಗ್ಗಯ್ಯ ಇದೆ ಅಂತೆ, ಯಾರೂ ಹೋಗಬಾರ್ದು ಅಲ್ಲಿ, ಗೊಗ್ಗಯ್ಯ ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂಥೇಳಿ ರೇಖಾಗೆ ಅಲ್ಲಿ ಹೇಳಿಬಿಟ್ಟು ಕರ್ಕೊಂಬರ್ತಿದ್ದಾನೆ ಅವನು. ಧೀರುಗೆ ಜಾಸ್ತಿಯಾಗಿ ಪ್ರಾಣಿಗಳು ಇಷ್ಟ ಆಗುತ್ತೆ, ಅದರಲ್ಲೂ ಕುದುರೆ ಅಂದರೆ ತುಂಬಾ ಇಷ್ಟ ಅವನಿಗೆ. ನಾವಂತೂ ಈ ಸ್ಯಾಂಡ್ ಮ್ಯೂಸಿಯಮ್ಗೆ ಎಷ್ಟು ಜನರನ್ನು ಕರ್ಕೊಂಬಂದಿದ್ವಿ ಗೊತ್ತಾ. ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗಳನ್ನೆಲ್ಲ ಮೈಸೂರು ಪ್ಯಾಲೇಸ್ ಮತ್ತು ಸ್ಯಾಂಡ್ ಮ್ಯೂಸಿಯಮ್ ಪಕ್ಕ ಮಿಸ್ ಮಾಡದೆ ಕರ್ಕೊಂಡು ಬರ್ತೀವಿ. ಅದು ಯಾಕೋ ಗೊತ್ತಿಲ್ಲ, ಬಂದಿರೋರು ಮಾತ್ರ ಈ 2 ಜಾಗನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿದ್ದಾರೆ. ನಾನು ರೇಖಾ ಎಲ್ಲೇ ಹೋದರೂ 1-2 ಫೋಟೋ ತಗೊಂಡಿರ್ತೀವಿ ಒಂದು ನೆನಪಿಗೋಸ್ಕರ. ಬಟ್ ಇವಾಗ ಸ್ಪೆಷಲ್ ಏನು ಅನ್ಸೋದಿಲ್ಲ, 1-2 ವರ್ಷ ಬಿಟ್ಟು ನೋಡೋದು ಯಪ್ಪ ಹಿಂಗಿದ್ವಾ ಅಂತ ಅನ್ಸುತ್ತೆ ನಮಗೆ. ಅವನು ಅಲ್ಲಿ ಕುದುರೆ ಹತ್ತತಾನಂತ, ಆಯ್ತು ಬಿಡು. ಹೋಗು ಹೋಗು ಹೋಗು. ಹೆಂಗೆ ಹೋಗ್ತೀಯಾ? ಹೆಂಗೆ ಹೋಗೋದು? ಹೆಂಗೆ ಹೋಗ್ತೀಯಾ? ಎಲ್ಲಿದೆ ಜಾಗ? ಏನಂತ ಅಲ್ಲ ಅಲ್ಲೈತೆ, ಬಾ ಹೋಗೋಣ ಅಂತ. ಎಷ್ಟಿದೆ ಇದು? ಕೌಂಟ್ ಮಾಡು, ಎಷ್ಟಿದೆ ಇದು? ಎಷ್ಟಿದೆ ಇದು? ಕೌಂಟ್ ಮಾಡು. ಇಲ್ಲ ಹತ್ತಣ ಹೇಳು, ಅಪ್ಪಗೆ ಹೇಳು, ಅಪ್ಪಗೆ ಹೇಳು, ಬಾ ಹೋಗೋಣ, ಬಾ ಹೋಗೋಣ. ನಾನು ಹೇಳಿದ್ನಲ್ವಾ, ಮಕ್ಕಳಿಗಂತೂ ಈ ಜಾಗ ಹಬ್ಬನೇ. ಕಣ್ಣಿಗೆ ಕಾಣಿಸೋದು, ಕೈಗೆ ಸಿಗೋದು ಎಲ್ಲನೂ ಇದೆ. ಇವರಿಗೆ ಈ ರೀತಿ ಹೋದೋದ ಕಡೆಯಲ್ಲೆಲ್ಲ ಈ ಥರ ಕೊಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಟೈಮ್ನಲ್ಲಿ ನಮ್ಗೆ ವರ್ಷಕ್ಕೆ ಒಂದೇ ಒಂದು ಗೊಂಬೆ ಕೊಡಿಸೋರು. ಆ ಗೊಂಬೆ ಮತ್ತೆ ನೆಕ್ಸ್ಟ್ ಯಾರು ಇರ್ತಾರಲ್ವ ಅವ್ರಿಗೆ ಶೇರ್ ಮಾಡಬೇಕು. ಅದು ಕೂಡ ಗೊಂಬೆ ಚೆನ್ನಾಗಿಟ್ಕೊಂಡ್ರೆ ಮಾತ್ರನೇ ನೆಕ್ಸ್ಟ್ ಇಯರ್ ಕೊಡಿಸೋದು, ಹಂಗಿತ್ತಪ್ಪ. ಇದನ್ನು ನಮ್ಮ ಚಿನಿಮಾಗೆ ಹೇಳಿದ್ರೆ ಅವಾಗೆಲ್ಲ ಇಷ್ಟೊಂದು ವೆರೈಟಿ ಟಾಯ್ಸ್ ಇರಲಿಲ್ಲ ಏನೋ, ಅದಕ್ಕೆ ನೀನು ಕೇಳಿಲ್ಲ ಅಂತ ಹೇಳ್ತಾಳೆ ನನಗವಳು. ಬೇಕಾ ಬೇಕಾ ಬೇಕಾಯ್ತು. ಇತ್ತೀಚೆಗೆ ಶೋಕಿ ಜಾಸ್ತಿ ಅದಾದಮೇಲೆ ನಾವು ಬಂದಿದ್ದು ಶೆಲ್ ಆರ್ಟ್ ಮ್ಯೂಸಿಯಮ್ಗೆ. ಇದು ಸ್ಯಾಂಡ್ ಮ್ಯೂಸಿಯಮ್ ಹತ್ರನೇ ಇರೋದು, ಹಾಗಾಗಿ 2 ಜಾಗ ನೋಡ್ದಂಗಿರತ್ತೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇನ್ನು ಈ ಜಾಗ ಎಷ್ಟಿಷ್ಟ ಆಯಿತು ಅಂದರೆ ಬಂದವರಿಗೆ, ಇದೆಲ್ಲ ರಿಯಲ್ ಶೆಲ್ಸಾ, ನೋಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಇದ್ರು. ಏನಿದೆ ಅದರಲ್ಲಿ? ಏನಿದೆ? ಫಿಶ್. ಇವನಂತೂ ಈ ಜಾಗ ಬಿಟ್ಟು ಕದ್ಲಕ್ಕೆ ರೆಡಿ ಇಲ್ಲ. ಎಷ್ಟೊತ್ತು ತನಕ ನಿಲ್ಸ್ಕೊಂಡಿದ್ದೀನಿ ಗೊತ್ತಾ ಅವನನ್ನ, ಎಲ್ಲರೂ ಮುಂದೆ ಹೋಗ್ಬಿಟ್ರು. ಪೆಂಗ್ವಿನ್ ಪೆಂಗ್ವಿನ್ ಇವೆಲ್ಲ ನೋಡಿ ಒಂದು 7 ವರ್ಷದ ಹಿಂದೆ ನಾನು ನೋಡಿರೋದು ಬಂದು, ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ದಾರೆ. ನಾವೇನೋ ಹಿಂಗೆ ಬಂದು ಹಿಂಗೆ ಜಸ್ಟ್ ನೋಡ್ಕೊಂಡು ಹೋಗ್ತೀವಿ, ಬಟ್ ಇದನ್ನು ಮಾಡೋಕ್ಕೆ ಅವ್ರಿಗೆ ಎಷ್ಟು ವರ್ಷ ಟೈಮ್ ತೊಗೊಂಡಿರ್ಬೇಡ ಅಲ್ವಾ. ನೋಡಿ ಒಂದೊಂದು ಎಷ್ಟು ಯೂನಿಕ್ ಆಗಿತ್ತು ಅಂದರೆ, ಇದು ಬಂದಾಗೆಲ್ಲ ಇದು ಬೋರೇ ಅನಿಸಲ್ಲ ನಮಗೆ. ಸೊ ಈ ಜಾಗ ಇಷ್ಟ ಆಗಿತ್ತು ಎಲ್ಲರಿಗೂ, ಹಾಗಾಗಿ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ. ಬಟ್ ಇಷ್ಟು ಜನನ
ಈ ಥರ ಕರ್ಕೊಂಡು ಬಂದಿದ್ದು ಹೊರಗಡೆ ಇದೆ ಫಸ್ಟ್ ಟೈಮ್. ಹಾಗಾಗಿ ಹೋಗಿರೋ ಜಾಗಗಳೆಲ್ಲ ತುಂಬ ಮಜವಾಗಿತ್ತು. ಎಕ್ಸ್ಪೆಷಲಿ ಮಕ್ಕಳು ಸಂಖ್ಯೆ ಜಾಸ್ತಿ ಇದಲ್ವ, ಅದೇ ಒಂಥರ ಖುಷಿ. ಏನ ಅವರಪ್ಪನಂತೂ ಇವಳಿಗೆ ಏನು ಕಾಣಿಸುತ್ತಲ್ಲ, ಇಷ್ಟ ಆಗಿರುತ್ತಲ್ಲ, ಅದನ್ನು ಕರ್ಕೊಂಡು ಹೋಗಿ ತೋರಿಸ್ತಾಳೆ. ನೋಡು ಈ ಥರ ಹೊಸ ಟಾಯ್ ನೀನು ಯಾವತ್ತಾದ್ರೂ ನೋಡಿದ್ಯಾ? ನೀನು ಒಂದು ಕೊಡಿಸಿಲ್ಲ ನನಗೆ, ಬಾ ತೋರಿಸ್ತೀನಿ ಅಂತೇಳಿ ರಾಜನ ಕರ್ಕೊಂಡು ಹೋಗ್ತಾ ಇರೋದವಳು. ಹೆಣ್ಮಕ್ಳು ಅಪ್ಪನ ಕೈಯಲ್ಲಿ ಹೇಗೆ ನಂಬಿಸಿ ಕೊಡಿಸ್ಕೊಳ್ಬೇಕನ್ನೋದು ತುಂಬ ಚೆನ್ನಾಗಿ ಗೊತ್ತು. ನಮ್ಮ ರೇಖಾಗಂತೂ ಈ ಸರ ಹಾಕಿದ್ರೆ ಅವಳು ಲುಕ್ಕೇ ಚೇಂಜ್ ಆಗಿ ಹೋಗ್ಬಿಡ್ತಲ್ಲ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನಾವು ಈ ಮ್ಯೂಸಿಯಮಿಗೆ ಬಂದಾಗ ಈ ಜಾಗ ನೋಡೇ ಇರಲಿಲ್ಲ. ಏನು ಅವಾಗಿತ್ತೋ ಅಥವಾ ಈಗ ಹೊಸದಾಗಿ ಮಾಡಿದಾರೋ ಅದು ಕೂಡ ಗೊತ್ತಿಲ್ಲ. ಈ ಒಂದು ಜಾಗನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ಮ ಸಿನಿಮಾ ಈಗ ನೋಡಿರೋ ಅಷ್ಟರಲ್ಲೂ ಇದು ತುಂಬ ಇಷ್ಟ ಆಗಿದೆ ಅಂತೆ. ಏನೇನೋ ಫೋಟೋಶೂಟ್ ಮಾಡಿಸ್ಕೊಂಡ್ಲಪ್ಪ ಅವಳು ಒಟ್ಟಿನಲ್ಲಿ. ಇತ್ತೀಚೆಗೆ ಅವಳಿಗೆ ಈ ಥರ ಫೋಟೋಸ್ ತೆಗೆಸ್ಕೊಳ್ಬೇಕು ಅಂದರೆ ಎಲ್ಲಿಲ್ಲದ ಖುಷಿ. ನಮ್ದು ಅಂತೂ ಮುಂದೆನೇ ಬರೋದಿಲ್ಲ ಫೋಟೋಸ್ ಅಂದರೆ. ಒಳ್ಳೆ ಸೀರಿಯಸ್ ಆಗಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಅದನ್ನು ನೋಡಿದ್ರೆ ನಮಗೆ ತೆಗಿಯೋಕ್ಕೆ ಮನಸ್ಸೇ ಆಗೋದಿಲ್ಲ. ಬೇಡ ಬಿಡಪ್ಪ, ತುಂಬ ಹಿಂಸೆ ಮಾಡ್ತಾಯಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ನಮ್ಮ ಸಿನಿಮಾಗೇನೋ ಧೀರು ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ತುಂಬ ಇಷ್ಟ. ಅವ್ನು ಮಾತ್ರ ಅವಳ ಜೊತೆ ನಿಂತ್ಕೊಂಡು ತೆಗೆಸ್ಕೊಳ್ಳೋದೇ ಇಲ್ಲ. ಜೋರಾಗಿ ಕಿರ್ಚ್ತಾ ಇದ್ದ. ಕಿರ್ಚ್ಬೇಡ ಅಂತೇಳಿ ಬಾಯಿ ಮುಚ್ಚಿದ್ದಕ್ಕೆ ನೋಡಿ ಈ ರೇಂಜಿಗೆ ಜಗಳ ಆಡ್ತಾರೆ. ಧೀರು ತುಂಬ ಸೈಲೆಂಟ್ ಅಂತ ಅಂದ್ಕೊಳ್ತಿರ್ತಾರೆ ಕೆಲವರು. ಅವ್ನು ಸೈಲೆಂಟ್ ಅಂತೂ ಇಲ್ಲ. ಇದಾದಮೇಲೆ ಇನ್ನೊಂದು ಜಾಗಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇ ಇಷ್ಟೊಂದು ಟೈಮ್ ಆಗಿಬಿಡ್ತು, ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ಎಳ್ನೀರು ಕುಡ್ಕೊಂಡು ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಮಕ್ಕಳ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಕೆಲವೊಂದು ಗೇಮ್ಸ್ ಎಲ್ಲ ಆಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದೆಲ್ಲ ಗೇಮ್ಸ್ ನಮ್ಮ ಮಾಯಲೋಕ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸಖತ್ತು ಫನ್ ಇತ್ತು ಮಾತ್ರ. ಹೊರಗಡೆ ಅಷ್ಟೆಲ್ಲ ಓಡಾಡಿದ್ರು ನಮಗೇನು ಟಯರ್ಡ್ ಆಗಿದ್ದೀವಿ ಅಂತ ಫೀಲೇ ಇರಲಿಲ್ಲ. ಅಷ್ಟೊಂದು ಎನರ್ಜೆಟಿಕ್ ಆಗಿ ಆಟ ಆಡಿದ್ವಿ. ಏನಿಲ್ಲ ಅಂದರೂ ಒಂದು 4 ಗೇಮ್ ಅಂತೂ ಸಖತ್ತಾಗಿ ಆಟ ಆಡಿದ್ವಿ. 2 ಗೇಮ್ ಮಾತ್ರ ಪ್ಲ್ಯಾನ್ ಮಾಡಿದ್ವಿ. ಇನ್ನೆರಡು ಗೇಮ್ ತಾನಾಗೆ ಅದು ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗಾಯ್ತು ಮಾತ್ರ, ಎಂಜಾಯ್ ಮಾಡಿದ್ರು ಎಲ್ಲರೂ. ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಇನ್ನು ಇವತ್ತು ಎಲ್ಲರೂ ಊಟ ಮಾಡಿಕೊಂಡು ಊರಿಗೆ ಹೊರಡ್ತಾರೆ. ಇನ್ನು ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಬಂದಿದ್ರಲ್ವ, ಸೊ ಅವರು ಕಾರಲ್ಲಿ ಹೊರಟ್ಬಿಡ್ತಾರೆ. ನಮ್ಮ ರೇಖಾ ಬಸ್ಸಿಗೆ ಹೋಗ್ತಾಳೆ. ಸೊ ಲಾಸ್ಟ್ ಡೇ ಇಷ್ಟೊಂದು ಎಂಜಾಯ್ ಮಾಡ್ತೀವಿ, ಈ ರೀತಿಯಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿತ್ತು. ಹೆಂಗೆ ಕಳೆದ್ವಿ ಗೊತ್ತಿಲ್ಲ ನಮಗಿವತ್ತು. ಫ್ರೆಂಡ್ಸ್, ಇನ್ನು ರೇಖಾಗೆ ಬಸ್ ಇತ್ತು, ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಅಂತ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅವಾಗೆಲ್ಲ ನಮ್ಮ ಸಿನಿಮಾ ಆಳ್ತಾ ಇದ್ವಿ ಹೋಗ್ಬೇಕಾದ್ರೆ. ಈಗ ಸ್ವಲ್ಪ ದೊಡ್ಡೊಳಗಿದ್ದಾಳಲ್ಲ, ಮತ್ತೆ ಬರ್ತಾರೆ ಅಂತ ಗೊತ್ತು. ಈಗ ನಮ್ ಧೀರು ಇಲ್ಲ ಹೋಗಿದ್ದಾರೆ, ಅಂಗಡಿಗೆ ಹೋಗಿದ್ದಾರೆ. ಸರಿನಾ, ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.